ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾ ಸಂಚಾಲಕರಾದ ಹಂಪೇಶ ಹರಿಗೋಲ್ ರವರ ನೇತೃತ್ವದಲ್ಲಿ ನೂತನ ತಾಲೂಕಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಹನುಮಂತಪ್ಪ ಆರಾಳ ಸಂಘಟನೆ ಸಂಚಾಲಕರು, ರಾಘವೇಂದ್ರ ಬಂಡ್ರಾಳ ವಿಟ್ಲಪುರ ಸಂಘಟನೆ ಸಂಚಾಲಕರು, ಅಂಜಿನಪ್ಪ ಸಂಗಾಪುರ ಸಂಘಟನಾ ಸಂಚಾಲಕರು, ದೇವರಾಜ ಲಕ್ಕಂಪುರ ವಿಟ್ಲಪುರ ಸಂಘಟನಾ ಸಂಚಾಲಕರು, ವೆಂಕಟಗಿರಿ ಹೋಬಳಿ ಘಟಕಕ್ಕೆ ಗೌರವ ಅಧ್ಯಕ್ಷರು ರಾಮಣ್ಣ ಇಂದರಿಗಿ ಅಧ್ಯಕ್ಷರು, ಈರಣ್ಣ ಗಡಾಳಿ ಉಪಾಧ್ಯಕ್ಷರು, ಪರಶುರಾಮ ಡಿಸಿ ಪ್ರಧಾನ ಕಾರ್ಯದರ್ಶಿ, ಶರಣಪ್ಪ ಪಚ್ಚಿ ಖಜಾಂಚಿ, ಧರ್ಮಣ್ಣ ವೆಂಕಟಗಿರಿ ಸಹ ಕಾರ್ಯದರ್ಶಿಗಳು, ಭರಮಣ್ಣ ಗಡ್ಡಿ ಗ್ರಾಮ ಘಟಕ ವಿಟ್ಲಾಪುರ ಅಧ್ಯಕ್ಷರು, ಹನುಮೇಶ ಕನ್ಯಾಳ ಉಪಾಧ್ಯಕ್ಷರು, ಹನುಮೇಶ ಆದಾಪುರ ಕಾರ್ಯದರ್ಶಿಗಳು, ಯಂಕಪ್ಪ ಯಾದವ್ ಖಜಾಂಚಿ, ಶಿವಪ್ಪ ಸಹ ಕಾರ್ಯದರ್ಶಿ, ಹೊನ್ನಪ್ಪ ಇವರುಗಳನ್ನು ಆಯ್ಕೆ ಮಾಡಲಾಯಿತು. ಮಗ ಜೀವಾನಂ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಜೀವಾನಂ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಒಳಗೂ, ನಾನು ಕಂಡ ಲೋಕವೆಲ್ಲ ತಾಯಿಯೊಬ್ಬಳೇ. ನನಗೂ ಒಬ್ಬ ತಂದೆ ಇರುವ, ಕಾಣಲಿಕ್ಕೆ ಬಂದೇ ಬರುವ ಎಂಬ ಕಥೆಗೆ ಒಪ್ಪಲಿ ಹೇಗೆ ಬಂದ ಕೂಡಲೇ. ಜೊತೆ ಬಾಳದ ಅಪ್ಪನ ದ್ವೇಷಿಸಲೇ, ಜಗ ಮೆಚ್ಚಿದ ಅವನನ್ನು ಪ್ರೀತಿಸಲೇ. ಕಣ್ಣಲ್ಲಿ ಕಣ್ಣಿಟ್ಟಾಕ್ಷಣವೇ ಕಣ್ಣೀರಿನ ಹನಿಗಳೇ ಹೇಳುತ್ತಿವೆ, ನನ್ನ ಹೆತ್ತವ ಒಬ್ಬ ದೇವರು, ನಾ ದೇವರ ಮಗ, ದೇವರ ಮಗ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾಗಿ ಸುಮಾರು 40 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದೆ. ಆ ಹೋರಾಟವನ್ನು ಇವತ್ತು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾವೆಲ್ಲರೂ ಪದಾಧಿಕಾರಿಗಳು ಹಾಕಿಕೊಂಡಿರ್ತೀರಿ. ನೀವೆಲ್ಲರೂ ನಮ್ಮ ಸಂಘಟನೆ ಏನಪ್ಪ ಅಂದ್ರೆ ಇವತ್ತು ಎಲ್ಲ ಜಾತಿಯ ಸಂಘಟನೆ. ಇವತ್ತು ದಲಿತ ಸಂಘರ್ಷ ಸಮಿತಿ ಅಂದರೆ ಕೇವಲ 1-2 ಜಾತಿಗೆ ಮೀಸಲಿಲ್ಲ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬಸವಣ್ಣನ ಸಿದ್ಧಾಂತ ಇವತ್ತು ಅನುಭವ ಮಂಟಪ ಐತೆ. ಹಡಪಾದ ಅಪ್ಪಣ್ಣನವರ ಹತ್ರ ಶಿವಸೇನಾ ಮಾದಾರ ಚೆನ್ನಯ್ಯ, ಡೋರ್ ಕಟ್ಕಯ್ಯ, ಇನ್ನಿತರ ಎಲ್ಲ ಮಹಾನ್ ವ್ಯಕ್ತಿಗಳ ಒಂದು ಇರ್ತಕ್ಕಂಥ ಒಂದು ಬಸವಣ್ಣ ಅವರ ಸಿದ್ಧಾಂತ ಏನೈತೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆತ್ಮಕವಾಗಿ ಎಲ್ಲ ಸರ್ವ ಜಾತಿಗಳಿಗೆ ಮೀಸಲಾತಿ ಮತ್ತು ಸರ್ವ ಜಾತಿಗಳಿಗೆ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಕ್ಷಣೆ ಕೊಡ್ತಾ ಇರ್ತದೆ. ನಾವು ಎಲ್ಲಿ ಧ್ವನಿ ಇಲ್ಲದವರಿಗೆ ಧ್ವನಿ ಎತ್ತಿ ಏನಪ್ಪ ಅಂದ್ರೆ ಸೌಲಭ್ಯ ಕೊಡಿಸುತ್ತಾ, ಅಥವಾ ತುಳಿದಕ್ಕೆ ಒಳಗಾದವರಿಗೆ ನಾವು ಇವತ್ತು ಬೆನ್ನಿಂದ ನಿಂತು ಅವ್ರಿಗೇನಪ್ಪ ಅಂದ್ರೆ ಸಂತಾಪ ವ್ಯಕ್ತಪಡಿಸಿ ಅವರಿಗೆ ಬಲಪಡಿಸಲು ಇವತ್ತು ಧ್ವನಿ ಎತ್ತಬೇಕಾಗಿ ಹೇಳುತ್ತಾ ನಾನು ನಾಲ್ಕು ಶಿಕ್ಷಣ ಮೂಲತಃವಾಗಿ ಹಾಗೂ ನಿಮ್ಮ
ಗ್ರಾಮ ಪಂಚಾಯತಿಯಲ್ಲಿ ಕುಡಿಯ ನೀರು ಹಾಗೂ ವಿದ್ಯೆ ಹಾಗೂ ಮೂಲಭೂತ ಸೌಕರ್ಯ ದರವೊಂದಕ್ಕೆ ನಮ್ಮ ಸಂಘಟನೆ ಹಕ್ಕು, ಭೂಮಿ ಹಕ್ಕು ದರವೊಂದಕ್ಕೆ ನಿರಂತರ ಹೋರಾಡಬೇಕಂತೇಳಿ ನಮ್ಮ ಈ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ಇನ್ನೊಂದು ಹೇಳಬೇಕು ಏನಂದರೆ, ಪದಾಧಿಕಾರಿಗಳಲ್ಲಿ ಮೇನು ಮೊದಲನೇದಾಗಿ ಬಾಬಾ ಸಾಹೇಬ್ ಅವರ ಸಂಘಟನೆ ಆದೇಶ ಏನಂದರೆ, ಮೊದಲು ಶಿಕ್ಷಣ, ಮೊದಲು ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣವಂತರಾಗಿ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಅದೇ. ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕಲಿಸಿ ನಂತರ ಹೋರಾಟ, ಶಿಕ್ಷಣ ಪಡೆಯಲಿಕ್ಕೆ ಹೋರಾಟ ಮಾಡಬೇಕಂತೇಳಿ ನಾನು ಆಗಿರ್ತೇವೆ. ಅಂದರೆ ನಮ್ಮ ಊರಿನ ಪರವಾಗಿ ಫುಡ್ಡು ಯಾವುದೇ ಇದು ಅಕ್ಕಿ ಸಸಕ್ಕಿದು ಯಾವುದೇ ನಮಗೆ ಸವಲತ್ತು ಯಾವುದು ಇನ್ನು ಊರಲ್ಲೇ ಬೇರೆ ಊರಿಗೆ ಹೋಗಿ ತರಬೇಕು ನಾವು. ಅದೇ ಕಾರಣಕ್ಕೋಸ್ಕರ ನಾವು ಇವತ್ತು ಸಂಘಟನೆ ಮಾಡಿ ಈ ಮುಖಾಂತರ ನಾವು ಊರಿನ ಪರವಾಗಿ ಒಂದು ಸೊಸೈಟಿದು ಒಂದು ನ್ಯಾಯ ಸಿಗಲಿ ಅಂತಂದು ಈ ಸಂಘಟನೆಗೋಸ್ಕರ, ಈ ಸಂಘಟನೆಯಿಂದ ನಾವು ಈ ಸೊಸೈಟಿ ನಿಮ್ಮೂರಾಗ ಮಾಡಬೇಕಂತ ಈ ಸಂಘಟನೆಗೆ ಸೇರಿಯೋ ಅಥವಾ ಬೇರೆ ಉದ್ದೇಶಕ್ಕೋಸ್ಕರ ಸೇರಿ? ನಮ್ಮ ಯಾವುದೇ ದಲಿತ ಅನ್ಯಾಯಕ್ಕೊಳಗಾದಂಥವ್ರು ಯಾರೇ ಇರಲಿ ಅವ್ರ ಪರವಾಗಿ ನಾವು ನ್ಯಾಯ ಕೊಡುವಂಥ ಸಂಘಟನೆ ಮಾಡ್ತೀವಿ. ಆಮೇಲೆ ಯಾವುದೇ ಜಾತಿ ಇರಲಿ ಯಾವುದೇ ಪಗಡ ಇರಲಿ ಅದಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ. ಆಮೇಲೆ ನಮ್ಮದೊಂದು DSS ಅಂದರೆ ಒಂದು ನ್ಯಾಯಕ್ಕೋಸ್ಕರ ಹೋರಾಡುವಂಥ ಸಂಘ ಅಂತ ನಮ್ಮ ಇದನ್ನು ಹೇಳಿ ನಾನು ಜನಸೇವೆ ಮಾಡಲು ನಿರ್ಧಾರ ಮಾಡಿರ್ತೇನೆ. ಯಾವುದೇ ಅಡ್ಡತಡೆ ಇದ್ದರೂ ಅದು ಹೋರಾಟಕ್ಕೆ ಮುಂದಾಗಿ ನಾವು ಒತ್ತಡ ಹಾಕಿ ಮುಂದಾಗಿ ಸಾಗುತ್ತೇವೆ ಎಂದು ವಂದನೆಗಳನ್ನು ಮಾಡುತ್ತಾ ಅಂಜಿನಪ್ಪ ಸಂಗಾಪುರ್ ಎಸ್. ಈ ಸಂಘದ ಬಗ್ಗೆ ಹೋರಾಟ ಮಾಡಬೇಕಾದ್ರೆ ಊರಲ್ಲಿ ಯಾರ ದಲಿತರು ಅದಕ್ಕೆ ಅನ್ಯಾಯಕ್ಕೆ ಒಳಗಾಗಿರ್ತಾರೆ ಅವ್ರನ್ನ ಮೇಲೆತ್ತಲಿಕ್ಕೆ ಒಂದು ಸಂಘಟನೆ ಅಂತಂದೇಳಿ ನಾವು ಮಾಡಿರ್ತೀವಿ. ಅದರ ಸಲುವಾಗಿ ಊರಾಗ ಏನೇ ಕುಂದು ಕೊರತೆ ಏನೇ ಇದ್ದರೂ ನಮ್ಮ ಸಂಘ ಅಂತ ಬಂದಿಂದ ಮುಂದೆ ಹೋಗಿ ನಿಂತು ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆವಾಗ ಮಾತ್ರ ನಮ್ಮ ಸಂಘ ಮಾಡಿದ್ದಕ್ಕೆ ಒಂದು ಸಾರ್ಥಕ ಆಗುತ್ತೆ. ಹಾಗಂತ ನಮ್ಮ ಊರಿನ ಮತ್ತು ಕೂಲಿ ಕಾರ್ಮಿಕರು ಮತ್ತು ಎಲ್ಲರೂ ಭಾಳ ಮುಂದಿನ ಊರಿಗೆ ಹೋಗಿ ಅಕ್ಕಿ ತರಲಿಕ್ಕೆ ನಡ್ಕೊಂಡು ಹೋಗ್ಬೇಕು 2 ಕಿಲೋಮೀಟ್ರು. ಅದ್ರ ಸಲುವಾಗಿ ನಾವು ನಮ್ಮೂರಲ್ಲಿ ನ್ಯಾಯಬೆಲೆ ಅಂಗಡಿ ತೆಗೆದ್ರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಇಂಥವನ್ನು ಇನ್ನೂ ಅನೇಕ ಸ್ಪರ್ಧೆಗಳಿದ್ದಾವೆ ಊರಲ್ಲಿ. ಅಂಥವನ್ನು ಮಾಡಲಿಕ್ಕೆ ನಾವು ಈ ಸಂಘದ ಮುಖಾಂತರ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀವಿ ಎಂದು. ದಲಿತ ಸಂಘಕ್ಕೆ ಸೇರಬೇಕಾದ್ರೆ ಯಾವುದೇ ಒಂದು ಅಡೆತಡೆ ಬಂದರೆ ಈ ಸಂಘದಲ್ಲಿ ನಿಂತುಕೊಂಡು ಹೋರಾಟ ಮಾಡಲು ಸಿದ್ಧನಾಗಿದ್ದೇವೆ. ಕಾರ್ಯದರ್ಶಿ ಗ್ರಾಮ ಮಟ್ಟದ ಕಾರ್ಯದರ್ಶಿ ಆಗಿ ಆಯ್ಕೆ ಮಾಡುವಂಥ ಅಂಪೇಶ್ ಅವರಿಗೆ ನಮ್ಮ ನಮಸ್ಕಾರಗಳು. ಇದು ಉದ್ದೇಶಪ್ಪ ಅಂದರೆ ಮೂಲಭೂತ ಸೌಕರ್ಯಗಳು, ಶಿಕ್ಷಣ ಆಗಿರ್ಬೋದು, ನೀರಿನ ಕೊರತೆ ಆಗಿರ್ಬೋದು, ಆಮೇಲೆ ಯಾವುದೇ ಅಕ್ರಮವಾಗಿ ಮರಳು ಸಾಗಾಣಿಕೆ ಆಗಿರ್ಬೋದು, ಯಾವುದೇ ದಲಿತರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಅಂಥದ್ರ ಹೊರ ತಡೆಯತ್ತ ಸಲುವಾಗಿ ಈ ಸಂಘಟನೆ ನ್ಯಾಯಕ್ಕೋಸ್ಕರವಾಗಿ ಹೋರಾಡಬೇಕು. ಅದು ಸಂಘಟನೆ ಮಾಡೋದಕ್ಕೆ ಸಾರ್ಥಕ. ಆಮೇಲೆ ಮೂಲಭೂತ ಯಾವುದೇ ಕೆಲಸ ಕಾರ್ಯಗಳು ಅಲ್ಲಿ ಅನ್ಯಾಯ ಅಕ್ರಮದಲ್ಲಿ ಅಂಥವು ದಲಿತರಿಗೋಸ್ಕರ ಇದು ಸಂಘಟನೆ ಮಾಡಬೇಕು ಅಂತಂದೇಳಿ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗಂಗಾವತಿ ತಾಲೂಕಾ ಸಂಘಟನಾ ಸಂಚಾಲಕರ ಆಯ್ಕೆ ಮಾಡಿರ್ತೀವಿ ಮತ್ತು ನಮ್ಮ ವೆಂಕಟಗಿರಿ ಹೋಬಳಿ ಘಟಕದ ಪದಾಧಿಕಾರಿಗಳು ಆಯ್ಕೆ ಮಾಡಿರ್ತೀವಿ ಹಾಗೂ ನಮ್ಮ ವಿಠಲಾಪುರ ಗ್ರಾಮ ಘಟಕ ಆಯ್ಕೆ ಮಾಡಿರ್ತೀವಿ. ಈ ಆಯ್ಕೆ ಆದಂಥ ಎಲ್ಲ ಪದಾಧಿಕಾರಿಗಳು ತಮ್ಮ ಕಾರ್ಯನಿಷ್ಠೆಯಿಂದ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಏಳಿಗೆಯಾಗಿ ಸರ್ಕಾರ ಸೌಲಭ್ಯ ಪಡೆಯಲು ಮತ್ತು ಇನ್ನಿತರ ಎಲ್ಲ ಮೂಲಭೂತ ಸೌಕರ್ಯ ಪಡೆಯಲು ತಾವೆಲ್ಲ ಮುಂದಾಗಿ ಇವತ್ತು ಸಾರ್ವಜನಿಕರ ಸೇವೆ ಸಲ್ಲಿಸಿದರೆ ಮಾತ್ರ ನಮ್ಮ ಸಂಘಟನೆ ಸಾರ್ಥಕ ಆಗ್ತದೆ. ಅದರ ಜೊತೆಯಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೇವಲ 1-2 ಜಾತಿಗೆ ಮೀಸಲಲ್ಲ, ಎಲ್ಲ ಜನಾಂಗದ ಎಲ್ಲ ಧರ್ಮದ ಒಂದು ಜನರ ಏಳಿಗೆಗಾಗಿ ಒಂದು ಜನರ ಸೌಲಭ್ಯ ಮತ್ತು ಇನ್ನಿತರ ಎಲ್ಲ ಕುಂದುಕೊರತೆಗಳ ಬಗ್ಗೆ ಯಾವುದೇ ಸಮಾಜ ಬಂದರೂ ಕೂಡ ಅವರು ನಮ್ಮ ಬೆನ್ನಿಗೆ ಹಾಕ್ಕೊಂಡು ಅವರ ಸಮಸ್ಯೆಗಳ ಬಗೆಹರಿಸಿ ಮೂಲಭೂತ ಸೌಕರ್ಯ ಕೊಡಲು ನಾವೆಲ್ಲ ಮುಂದಾಗಬೇಕಂತ ಹೇಳ್ತಾ ನಾನು ನಮ್ಮ ಪದಾಧಿಕಾರಿಗಳು ಆಯ್ಕೆಗೊಂಡ ಎಲ್ಲರಿಗೆ ನಾನು ಇವತ್ತೇನಪ್ಪ ಅಂದ್ರೆ ಇವತ್ತೆಲ್ಲ ಶಪಥ ಮಾಡಿ ಇವತ್ತು, ಯಾಕಂದ್ರೆ ನಾವು ಇದೇ ಜೀವ ಕಡೆ, ಇದೇ ಜನ್ಮ ಕಡೆ, ಬಸವಣ್ಣವ್ರು ಹೇಳ್ತಾರೆ ಅವನು ಇದೇ ಜನ್ಮ ಕಡೆ ಅಂತ ಹೇಳ್ತಾರೆ. ಈ ಜನ್ಮ ಕಡೆ ಆಗ್ಬೇಕಂದ್ರೆ ನಾವು ನಮ್ಮ ಜನ್ಮ ಇರೋವರೆಗೂ ಇದ್ರೂ ಕೂಡ ಸತ್ತರೂ ಕೂಡ ನಾವು ಹೆಸರಿರ್ಬೇಕಂದ್ರೆ ನಾವು ಏನೆಲ್ಲ ಸಾಧನೆ ಮಾಡಬೇಕು. ಸಾಧನೆ ಮಾಡಿದ್ರೆ ನಮ್ಮ ಜೀವನ ಇದ್ದಂಗೆ. ಅದಕ್ಕೋಸ್ಕರ ನಾವು ಸಾಧನೆ ಮಾಡಿದ್ರೆ ಮಾತ್ರ ನಮ್ಮ ಜೀವನ ಪಾವನ ಆಗುತ್ತೆ ಅಂತ ಹೇಳ್ತಾ
ಬೆಟ್ಟಪ್ಪ ಹಿರೇಕುರುಬರಾಗಿದ್ದು ನಾವು ಈ ನಮ್ಮ ಸಂಘಟನೆ ಉದ್ಘಾಟನೆ ಮಾಡಿ ಸುಮಾರು 1.5 ವರ್ಷ ಆಯಿತು. ಇದರಲ್ಲಿ ಹಲವು ಕಾರ್ಯಕ್ರಮಗಳು ಮಾಡಿದ್ದೀವಿ ಹಾಗೂ ಹಲವು ಕೆಲಸಗಳು ಮಾಡಿಕೊಟ್ಟಿದ್ದೀವಿ. ಕುಂದುಕೊರತೆಗಳು ಅಂದಾಗ ಶಾಲೆ ಶೌಚಾಲಯಗಳು ಮತ್ತು ಹಾಗೂ ಮೈದಾನಗಳು ಮಾಡಿಸಿದ್ದೀವಿ ಮತ್ತು ಹೇಳಿ ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ, ಪಿ ಡಿ ಅವ್ರ ಗಮನಕ್ಕೆ ತಂದು ಕೆಲಸ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಗ್ರಾಮ ಘಟಕಗಳು ಉದ್ಘಾಟನೆ ಮಾಡಿದ್ದೀವಿ. ಈ ಪಗಾರದಾಯಿತು, ರೇಷನ್ ಕಾರ್ಡಿನೂ ಆಯಿತು, ಯಾರಿಗೆ ತಲುಪಿಲ್ಲ ಅವ್ರು ನಮಗೆ ಹೇಳಿದಾಗ ತಕ್ಷಣ ಅವರಿಗೆ ತಲುಪಂಥ ಕೆಲಸ ಮಾಡಿದ್ದೀವಿ, ಅವ್ರು ಕರ್ಕೊಂಡು ಮಾಡಿಸ್ಕೊಡೋಂಥ ಕೆಲಸ ಮಾಡಿದ್ದೀವಿ. ಅವ್ರು ಕುಂದು ಚರಂಡಿ ಇರ್ಬೋದು ಮತ್ತು ಅವ್ರ ರಸ್ತೆ ಇರ್ಬೋದು, ಆಮೇಲೆ ಈ ದನದ ಸೆಡ್ ಇರ್ಬೋದು, ಇವು ಕೆಲಸ ಪಿ ಡಿ ಅವ್ರ ಗಮನಕ್ಕೆ ಸಂಬಂಧಪಟ್ಟಂಥ ಪಂಚಾಯತಿ ಇಲಾಖೆಗೆ ಹೋಗಿ ಆ ಸಂಬಂಧಪಟ್ಟ ಇಲಾಖೆ ಪಿ ಡಿ ಒ ಕೂಡ ಮಾತಾಡಿ ಅವರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿದ್ದೀವಿ. ಆ ಉದ್ದೇಶಕ್ಕೋಸ್ಕರವಾಗಿ ಈ ನಮ್ಮ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿಗೆ ಇನ್ನೂ ಹಲವು ಸಂಘಟನೆಗಳ ಕಾರ್ಯಕರ್ತರೆಲ್ಲರೂ ಬರೋಕ್ಕೆ ರೆಡಿಯಾಗಿದ್ದಾರೆ, ನಮ್ಮ ಸಂಘಕ್ಕೆ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಇನ್ನೂ ಉತ್ತಮ ಮಟ್ಟಕ್ಕೆ ನಮ್ಮ ಸಂಘಟನೆ ಬೆಳೆಯುತ್ತಂಬ ಉದ್ದೇಶದಿಂದ ಹಾಗೂ ಇನ್ನೂ ಅತಿ ಜನಸಂಖ್ಯೆಯಲ್ಲೇ ನಾವು ಯಶಸ್ಸುಗೊಳ್ಳುತ್ತೇವೆ ಅಂತೇಳಿ ಸುತ್ತಮುತ್ತ ಹಳ್ಳಿಯಲ್ಲೇ ನಮ್ಮ DSS ಸಂಘ ಅಂದರೆ ಎಲ್ಲರಿಗೂ ಗೊತ್ತಿದೆ. ಹಾಗೂ ಎಲ್ಲ ಕೆಲಸಗಳಿಗೆ ಚಟುವಟಿಕೆಗಳಿಗೆ ನಾವು ಹೋಗ್ತಲ್ಲ, ಯಾರಿಗೆ ಏನು ಸಿಕ್ಕಿಲ್ಲ ಮೂಲಭೂತ ಸೌಕರ್ಯಗಳು ಕೊಡಿಸೋಂಥ ಕೆಲಸ ಮಾಡಿಸ್ತಾ ಇದ್ದೀವಿ. ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಟ್ಟು ಅಲ್ಲಿ ಏನಿದೆ ಕುಂದುಕೊರತೆಗಳು ತನಿಖೆ ಮಾಡಿ ಅಲ್ಲಿ ಏನು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ಮಾತಾಡಿ ನಾವು ಕೊಡಿಸೋಂಥ ಕೆಲಸ ಮಾಡಿದ್ವಿ. ಸುಮಾರು ಇಲ್ಲಿಗೆ ಒಂದು 11 ಹಳ್ಳಿಗೆ ಭೇಟಿ ಕೊಟ್ಟಿದ್ದೀವಿ. ಅಲ್ಲಿ 11 ಹಳ್ಳಿಯಲ್ಲಿ ಕಾಮಗಾರಿ ಕೆಲಸಗಳು ಮಾಡಿದ್ದಾರೆ. ಇದು ನಮಗೆ ಧನ್ಯವಾದವನ್ನು ತಿಳಿಸ ಅಲ್ಲಿ ಹೋಗಿ ಕುಂದುಕೊರತೆಗಳು ಏನೇ ಇರಲಿ ನಾವು ಅವ್ರಿಗೆ ಕೊಡಿಸೋಂಥ ಕೆಲಸ ಮಾಡ್ತೀವಿ. ನಮ್ಮ ಸಂಘಟನೆ ಎಲ್ಲರೂ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅವ್ರ ಗಮನಕ್ಕೆ ತಂದು ನಾವು ಏನೇ ವಿಷಯ ಇರಲ್ಲ ಅವೆಲ್ಲ ಕೆಲಸ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಇದರ ರೀತಿ ನಮ್ಮ ಸಂಘ ನಾವು ಬಲವಷ್ಟವಾಗಿ ಇರ್ತೀವಿ ಅಂತ ಜೈ ಹಿಂದ್.